ನಾವು ಮಾಡಿರುವ ರ್ಯಾಲಿಗಳಿರ್ಬೋದು, ನಾವು ಮಾಡಿರುವ ಸಂಘಟನೆಗಳಿರ್ಬೋದು, ನಾವು ಮಾಡಿರುವ ಸಭೆಗಳಿರ್ಬೋದು, ನಾವು ಮಾಡಿದ ಲಾಭಾರ್ಥಿಗಳು ಯಾರ್ಯಾರು ನಮ್ಮಿಂದ ಇವರು ಜನಪರ ಯೋಜನೆ ಇದೆ ಲಾಭಾರ್ಥಿಗಳಿದ್ದಾರೆ ಅವ್ರ ಜೊತೆ ಮಾಡಿರೋ ಸಂವಾದಗಳಿರ್ಬೋದು, ಎಲ್ಲವನ್ನೂ ಪ್ರಾಮಾಣಿಕವಾಗಿ ಪ್ರತಿಯೊಂದು ಕಾರ್ಯಕರ್ತರು ಓಟ್ ಕೇಳಕ್ ಹೋಗುವಾಗ ಎದೆ ತಟ್ಕೊಂಡು ಹೋಗಿ ಹೇಳಿದ್ದಾರೆ. ನಾವು ಇದನ್ನು ಮಾಡಿದೀವಿ, ಈ ಕ್ಷೇತ್ರದಲ್ಲಿ ಇಷ್ಟು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದೀವಿ, ಇಷ್ಟು ಜನರಿಗೆ ಈ ತರ ಫಲಾನುಭವಿಗಳಿದ್ದಾರೆ, ಇಷ್ಟು ಜನರು ನಾವು ಯಾವ್ದು ನೀರುಗಳು ಕೊಟ್ಟಿದೀವಿ, ಇಷ್ಟು ಜನ ವಿದ್ಯುತ್, ಪ್ರತಿ ಒಂದನ್ನು ಹೇಳಿ ಅವರಿಗೆ ಏನು ನಾವು ಪಾಂಪ್ಲೆಟ್ಗಳು ಕೊಟ್ಟು ಈ ತರ ನಾವು ಹೇಳಿದೀವಿ ಹೊರತು ನಾವು ದುಡ್ಡು ಕೊಡ್ತೀವಿ ನಿಮ್ಗೆ, ದೇಶದಲ್ಲಿ ನಾವು ಬಂದ್ರೆ 1 ಲಕ್ಷಕ್ಕೆ ನಿಮ್ಮ ಅಕೌಂಟ್ ಹಾಕ್ತಿವಿ ಅಂತ ನಾವು ಹೇಳಲಿಲ್ಲ. ಅದು ಹೇಗೆ ಹಾಕ್ತಾರೋ ನಮಗೆ ಗೊತ್ತಿಲ್ಲ. ಲೀಟರ್ ಪೆಟ್ರೋಲ್ ಇದನ್ನು ಮಾತಾಡುವ ಸಂದರ್ಭಗಳು ಚುನಾವಣೆ ಅಲ್ವಾ? ದೇವರು ನಾನೊಬ್ಳು ಅದ ವಿಷಯ ಅಂತ ಹೆಮ್ಮೆಯಿಂದ ಒಂದು ಸನಾತನಿಯಾಗಿ ಹೇಳ್ತೀನಿ. ನಾವು ಕಲ್ಲಲ್ಲೂ ದೇವರನ್ನು ನೋಡ್ತೀವಿ, ಮಣ್ಣಲ್ಲೂ ದೇವರಲ್ಲಿ ನೋಡ್ತೀವಿ, ನಾವು ಮಾಡುವ ಕೆಲಸದಲ್ಲೂ ದೇವರನ್ನು. ಎಲ್ಲರೂ ಕಾರ್ಯಕರ್ತರಿಗೆ ನಾವು ಎಲ್ಲರೂ ಹಿಂದೂ ಧರ್ಮದವರು ಇರೋದು ಹೇಳಿ ನೋಡಿ. ನನ್ನ ಇದನ್ನ ಅಭಿಪ್ರಾಯನ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯನ ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ನಾವೆಲ್ಲರೂ ಇಲ್ಲಿ ಇದೀವಿ. ಒಂದು ಸಿಂಪಲ್ ಆಗಿ ಒಂದು ವ್ಯೂವರ್ಸ್ ಇಲ್ಲಿ ಇರ್ತಾರೆ. 18 ಗಂಟೆಗಳ ಕಾಲ ಸತತ 10 ವರ್ಷ ನಿಜವಾಗ್ಲೂ ನಿಮ್ಗೆ ಮಾಡಕ್ ಒಂದು ಬೋರ್ ಅನ್ಸ್ ಕೆಲಸ ಮಾಡಕ್ ಸಾಧ್ಯ ಇದೆಯಾ? ಇವತ್ತು ಇಷ್ಟು ದಿನ ಇಷ್ಟು ರ್ಯಾಲಿಗಳನ್ನು ಮಾಡಿ ಇಷ್ಟೆಲ್ಲ ಪ್ರತಿದಿನ ಒಂದು 71 ಇಷ್ಟು ದಿನ ಮಾಡಿ. ಒಂದ್ ನಿಮಿಷ ಸೇರಿ ಸರ್, ಒಂದ್ ನಿಮಿಷ. ಇದೆಲ್ಲ ಆರ್ಟಿಫಿಷಿಯಲ್ ವೇವ್ ವಿಚ್ ಇಸ್ ಡೆಫಿನೆಟ್ಲಿ ಗೋನಾ ಗೆಟ್ ಡಿಸ್ಪ್ರೂವ್ಡ್. ಆಶ್ಚರ್ಯ ಪಡಬೇಡಿ, ನಾಳೆ ದಿನ ಇವ್ರೇನ್ ಹೇಳ್ಬೋದು ಗೊತ್ತಾ? EVM ಏನಾದ್ರೂ ಆಗಿರ್ಬೋದು ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಡಿ. ನಾಳೆ ಈ ತರದ್ದು ಬರುತ್ತೆ. ಯಾಕಂತ ಹೇಳಿದ್ರೆ ಅವತ್ತೇ ಮುಖ್ಯಮಂತ್ರಿ ಒಂದ್ ನಿಮಿಷ ಸರ್, ನಾನೇನು ಹೇಳ್ತಾ ಇದ್ದೀನಿ, ಸಬ್ಮಿಟ್ ಮಾಡಿಲ್ಲ ಎಲೆಕ್ಷನ್ ಡಿಪಾರ್ಟ್ಮೆಂಟ್. ಒಂದ್ ನಿಮಿಷ ಸರ್, ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಎಲೆಕ್ಷನ್ ಕಮಿಷನ್ ಬಗ್ಗೆ ನಂಬಿಕೆ ಇಲ್ಲ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ, ದೇಶದ ಬಗ್ಗೆ ನಂಬಿಕೆ ಇಲ್ಲ. ಇವ್ರ ಹತ್ರ ಮಾತಾಡೋದು ವೇಸ್ಟ್, ಏನ್ ಮಾಡಕ್ಕಾಗಲ್ಲ. ಏನಂತ ಹೇಳಿ ನಾನು ಅವಾಗ ಒಂದು ಸ್ಮಾಲ್ ಇದು ಕೇಳಿದೆ ಅವರಿಗೆ, ನಿಮ್ಮ ನಾಯಕರೆಲ್ಲರೂ ಜೈಲಲ್ಲಿ ಇದ್ದಾರೆ, ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ 1 ವರ್ಷದಿಂದ ಬೇಲ್ ಯಾಕೆ ಸಿಕ್ಕಿಲ್ಲ ಅಂತ. ಅವರಿಗೆ ಅದರಲ್ಲಿ ಉತ್ತರ ಇಲ್ಲ. ಬೇಡ, ಅದ್ರ ಬಗ್ಗೆ